So securities premium account you have to open. So there is a balance. Is there any balance? Balance is there, no? Securities premium? No. So by fresh issue, there is securities premium, alva. So bank to securities premium anta kottidare. Entry, journal entry, alva. So by what? Bank account, how much? Collect ಮಾಡಿರೋದು 10,000 ಅಲ್ವಾ 1,10,000 ಏನು ಶೇರ್ ಕ್ಯಾಪಿಟಲ್ ಸೇರಿ ಪ್ರೀಮಿಯಂ ಎಷ್ಟು ಅದರಲ್ಲಿ ಡೆಬಿಟ್ ಇದೆ ಬ್ಯಾಂಕಿನ ಎದುರಿಗಿದ್ದದ ಅಮೌಂಟ್ ಬರೆಯೋದಲ್ಲ ಸೆಕ್ಯೂರಿಟೀಸ್ ಪ್ರೀಮಿಯಂನ ಎದುರಿಗಿದ್ದದು ಬರೀಬೇಕು ಸೆಕ್ಯೂರಿಟಿ ಪ್ರೀಮಿಯಂ ಎಷ್ಟು ಕ್ರೆಡಿಟ್ ಆಗಿರೋದು 10,000 ಅಲ್ವಾ ಸರಿಯಾ ಸೊ 10,000 ಮತ್ತೆ ಅದನ್ನು ಯಾವುದಕ್ಕೆ ಯೂಸ್ ಮಾಡಿದ್ದೇವೆ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಅಲ್ವಾ ಸೊ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಸೊ 10,000 ಸೊ ಒಂದು ವೇಳೆ ಬ್ಯಾಲೆನ್ಸ್ ಇದ್ದರೆ ಬ್ಯಾಲೆನ್ಸ್ ಶೀಟಲ್ಲಿ ಸೆಕ್ಯೂರಿಟೀಸ್ ಪ್ರೀಮಿಯಮಲ್ಲಿ ಫಸ್ಟಿಗೆ ಅದನ್ನು ಬರಿಬೇಕು ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಅಂತ ಒಂದು ವೇಳೆ ಇದ್ದಿದ್ರೆ ಇಲ್ಲಿ ಇಲ್ಲ ಅಲ್ಲ ಈ ಪ್ರಾಬ್ಲಮಲ್ಲಿ ಇದ್ದರೆ ಫಸ್ಟಿಗೆ ಬೈ ಬ್ಯಾಲೆನ್ಸ್ ಬ್ರಾಟ್ ಡೌನ್ ಬರೆದು ಮತ್ತೆ ಇದ್ದಿದ್ರೆ ಇದು ಬರೆದು ಮತ್ತೆ ಇದು ಬರಿಬೇಕು ರೈಟ್ ಸೊ ಒಂದು ವೇಳೆ ಬ್ಯಾಲೆನ್ಸ್ ಉಳಿದ್ರೆ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರ್ತದೆ ಇಲ್ಲಿ ಅದನ್ನು ಫುಲ್ ಯೂಸ್ ಮಾಡಿದರೆ ಸೊ ಆ ಎರಡು ಎಂಟ್ರೀಸೇ ಇಲ್ಲ ಸೊ ಅಲ್ಲಿಗೆ ಕ್ಲೋಸ್ ಆಯಿತು ಸೆಕ್ಯೂರಿಟೀಸ್ ಪ್ರೀಮಿಯಂ ಅಕೌಂಟ್ ಕ್ಲೋಸ್ ಆಯಿತು ನೆಕ್ಸ್ಟ್ ರೆವೆನ್ಯೂ ರಿಸರ್ವ್ ಅಕೌಂಟ್ ಮಾಡಲಿಕ್ಕೆ ಹೇಳಿದ್ದಾರೆ ಸೊ ರೆವೆನ್ಯೂ ರಿಸರ್ವ್ ಅಕೌಂಟ್ ಯಾರು ಬೋರ್ಡ್ ಕ್ಲೇಮ್ ಮಾಡಿದ್ರು ಒಳ್ಳೆ ಬೋರ್ಡ್ ಸೊ ರೆವೆನ್ಯೂ ರಿಸರ್ವ್ ಅಕೌಂಟ್ ಬ್ಯಾಲೆನ್ಸ್ ಇದೆ ಅಲ್ವಾ ಬ್ಯಾಲೆನ್ಸ್ ಶೀಟಲ್ಲಿ ಎಷ್ಟಿದೆ ಬ್ಯಾಲೆನ್ಸ್ by balance brought down last balance sheet ಅಲ್ಲಿ ಎಷ್ಟಿದೆ yes 13,50,000 ಸೊ ಅದನ್ನು ಯೂಸ್ ಮಾಡಿರಲ್ಲ ಯಾವುದಕ್ಕೆ ಯೂಸ್ ಮಾಡಿರೋದು ರೆವೆನ್ಯೂ ರಿಸರ್ವ್ ಅನ್ನು ಯಾವುದಕ್ಕೆ ಯೂಸ್ ಮಾಡಿದ್ದೇವೆ ಒಂದು ಪ್ರೊವಿಷನ್ ಫಾರ್ ರಿಡಂಪ್ಷನ್ ಪ್ರೀಮಿಯಮಿಗೆ ಇನ್ನೊಂದು CRR ಕ್ರಿಯೇಟ್ ಮಾಡಲಿಕ್ಕೆ ರೈಟ್ ಸೊ ಟು ಪ್ರೀಮಿಯಂ ಆನ್ ರಿಡಂಪ್ಷನ್ ಎಷ್ಟು ಪ್ರೀಮಿಯಂ ಆನ್ ರಿಡಂಪ್ಷನ್ 7,000 ಅಲ್ವಾ ಟು ಕ್ಯಾಪಿಟಲ್ ರಿಡಂಪ್ಷನ್ ರಿಸರ್ವ್ ಅಕೌಂಟ್ ಎಷ್ಟು 1 ಲಕ್ಷ so to capital redemption reserve 70,000 so to balance carry down so by balance brought down 12,70,000
Next, to open bank account. Prepare bank. So, two balance drop down. Balance sheet ಅಲ್ಲಿ ಎಷ್ಟಿದೆ? ಶುರುವಿಗೆ ಎಷ್ಟಿತ್ತು? ಬ್ಯಾಲೆನ್ಸ್ ಶೀಟಲ್ಲಿ 2 lakh ಅಲ್ವಾ? ಅಲ್ಲಿ ಕೊಟ್ಟಿದ್ದಾರಲ್ಲ, ಕರೆಂಟ್ ಅಸೆಟ್ ಇನ್ಕ್ಲೂಡ್ ₹2 lakh ಇನ್ ಕರೆಂಟ್ ಅಕೌಂಟ್ ವಿತ್ ಬ್ಯಾಂಕರ್ಸ್ ಅಂತ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟಲ್ಲಿ. ಸರಿಯಾ? ಗೊತ್ತಾಗ್ತಾ ಇದೆಯಾ? ಸೊ ಬ್ಯಾಲೆನ್ಸ್ ಎಷ್ಟಿತ್ತು ಬ್ಯಾಂಕಲ್ಲಿ? 2 lakh. ಮತ್ತು ಫ್ರೆಶ್ ಇಶ್ಯೂ ಎಲ್ಲ ಮಾಡುವಾಗ ಎಷ್ಟು ಬಂದಿದೆ ಅಮೌಂಟ್? 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ ಮತ್ತು 2 ಸೆಕ್ಯೂರಿಟೀಸ್ ಪ್ರೀಮಿಯಂ. 2 ಈಕ್ವಿಟಿ ಶೇರ್ ಕ್ಯಾಪಿಟಲ್ 1 lakh. 1 lakh ಅಲ್ವಾ? 1 lakh. 2 ಸೆಕ್ಯೂರಿಟೀಸ್ ಪ್ರೀಮಿಯಂ 10,000. ಬೇರೆ ಉಂಟಾ? ಸೇಲ್ ಆಫ್ ಅಸೆಟ್ಸ್ ಇಲ್ಲ ಇಲ್ಲಿ. ಸೊ ಲಾಸ್ಟ್ ಯಾವುದು? ಶೇರ್ ಹೋಲ್ಡರ್ಸ್ಗೆ ಪೇ ಮಾಡಿರೋದು, ರೈಟ್? ಸೊ ಬೈ 8% redeemable preference shareholders account. So ಎಷ್ಟು? 1,87,000 ಅಲ್ವಾ? ಸರಿಯಾ? 3,10,000. So by balance carry down. So 2 balance got down. 1,23,000. So this is bank account. Is it clear? Any doubt in this? Doubt on another? So if it is over, then we have to prepare balance sheet. Balance sheet as on 31st March 2015. Balance sheet as on 31st March 2016 alva? So share capital what is the amount of share capital? Equity share capital ಎಷ್ಟಿತ್ತಲ್ಲಿ? 18 lakh ಇತ್ತು. ಫ್ರೆಶ್ ಇಶ್ಯೂ 1 lakh ಆಗಿದೆ. ಸೊ equity share capital 18 lakh less fresh issue 1 lakh. So 19 lakh. Reserves and surplus ಅಲ್ಲಿ revenue reserve ಎಷ್ಟು ಪ್ರಿಪೇರ್ ಮಾಡಿದ್ದೇವಲ್ಲ ಬ್ಯಾಲೆನ್ಸ್ 12,73,000. ಸೆಕ್ಯೂರಿಟೀಸ್
premium nil. Then capital redemption reserve. Capital redemption reserve is how much? 70,000. Then we have prepared on account, right? How to we take? Shares account. First entry credit ಮಾಡಿದೇವಲ್ಲ to perpetuate shares account ಅಂತ, right? First entry share capital cancel ಮಾಡಿ perpetuate shares account ಗೆ ಹೋಗಿದೆ ಅಲ್ವಾ. ಸೊ ಅದೇನು ಎಷ್ಟು perpetuate shares ಗೆ ಎಷ್ಟು ಕ್ರಿಯೇಟ್ ಮಾಡಿದ್ದೇವೆ perpetuate shares account 8,000 ಅಲ್ವಾ. ಸೊ 8,000 ಅದಾದಮೇಲೆ ಕರೆಂಟ್ ಲಯಬಿಲಿಟೀಸ್ ಎಷ್ಟಿದೆ? 4,50,000. Then provision, the provisions ಅಲ್ಲಿ 2,22,000. So total ಎಷ್ಟು? ನಿಮಗೆ ಬುಕ್ ಬೇಕಿದ್ರೆ ಹೇಳಿದಾರಾ ಇವರು ಮೇಡಮ್ ಹೇಳಿದಾರಾ? ಯಾವ ಬುಕ್ ಅಂತ ಬರೆದು ಬೆಳಿಗ್ಗೆ ಬಂದ ಕೂಡಲೇ ಕೊಟ್ಟರೆ ಅವರು ಹೋಗೋ ಹೊತ್ತಿಗೆ ಬುಕ್ಸ್ ತೆಗೆದಿರ್ತಾರೆ. ಲೈಬ್ರರಿಗೆ ಎಲ್ಲರೂ ಹೋಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ ಡಿಪಾರ್ಟ್ಮೆಂಟಿಂದ. ನನಗೆ ಬುಕ್ ಬೇಕಿದ್ರೆ ಯಾವುದಾದ್ರೂ ನೀವು ಬರೆದು ಕೊಟ್ಟರೆ ಹೆಸರು ಮತ್ತು ಕೊಟ್ಟರೆ ಅವ್ರ ಹತ್ರ ಬೆಳಿಗ್ಗೆ ಬಂದ ಕೂಡಲೇ ಕೊಡಿ. ಆಗ ಅವರು ಹೋಗೋ ಹೊತ್ತಿಗೆ ತೆಗೆದಿಟ್ಟಿರ್ತಾರೆ ಯಾರಿಗೆ ಬೇಕು ಅಂತ ಹೆಸರು. ಅದು ಯಾವಾಗಲೂ ಇಡ್ತೀರಲ್ಲ ಅಲ್ಲಿ ಚೀಟಿ, ಹಾಗೆ ಇಲ್ಲಿ ಕೊಟ್ಟರೆ ಆಯಿತು. ಆಗ್ಬೋದಲ್ಲ? ನಾಳೆಗೆ ಮಾಡಿ. ಅವ್ರು ನಿನ್ನೆ ಹೇಳಿದರು ನನಗೆ, ನಿನ್ನೆ ಕ್ಲಾಸ್ಗೆ ಬರೋ ಹೇಳಬೇಕು ಮಾಡ್ತೀನಿ. ಮಾಡೋಣ ಅಂತ. ಸೊ ಪ್ರಾವಿಷನ್ಸ್ ಟೋಟಲ್ ಎಷ್ಟಾಯಿತು? 29,23,000. So next you have to take the assets. Fixed assets. Just the fixed assets of 27 lakh. Investments ಎಷ್ಟು? 2 lakh. ಕರೆಂಟ್ ಅಸೆಟ್ಸ್ ಅಲ್ಲಿ 11 lakh ಅಲ್ಲಿ 2 lakh ಕರೆಂಟ್ ಅಕೌಂಟ್ ಇದ್ದಾಗ, ಸೊ ಮೈನಸ್ 2 lakh ಮಾಡಿದ್ರೆ 9 lakh, ರೈಟ್? ಕರೆಂಟ್ ಅಸೆಟ್ಸ್ ಅಲ್ಲಿ 2 lakhs ಕರೆಂಟ್ ಅಸೆಟ್ಸ್ ಅಲ್ಲಿ ಯಾವ್ದು ಹೇಳಿದ್ದಾರೆ? ಕರೆಂಟ್ ಅಕೌಂಟ್ ಇದ್ದು ಅಂತ ಹೇಳಿದ್ದಾರೆ. ಅದನ್ನು ನಾವು ಸಪ್ರೇಟ್ ಮಾಡಿದ್ದೇವಲ್ಲ, ಬ್ಯಾಂಕ್ ಅಕೌಂಟ್ ಇದು ಮಾಡಿದ್ವಲ್ಲ, ಸೊ ಅದನ್ನು ತೆಗಿಬೇಕು ಇದರಿಂದ. ಗೊತ್ತಾಯ್ತಾ? ಉಳಿದ ಕರೆಂಟ್ ಅಸೆಟ್ಸ್. ಸೊ 2 lakh ತೆಗೆದ್ರೆ 9 lakh ಆಯಿತು. 9 lakh ಕ್ಯಾಶ್ ಎಟ್ ಬ್ಯಾಂಕ್ ಸಪ್ರೇಟ್. ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟಿಟ್ಟಿದೆ? ಕ್ಯಾಶ್ ಎಟ್ ಬ್ಯಾಂಕ್ ಎಷ್ಟು ಬರೋದು? ನಾವು ಟು ಬ್ಯಾಲೆನ್ಸ್ ಪ್ರಾಡಕ್ಟ್ ಎಷ್ಟು ಕೊಡ್ತಿದ್ದೇವೆ ಬ್ಯಾಂಕ್ ಅಕೌಂಟಲ್ಲಿ? 1,23,000. ಸರಿಯಾ? ಸೊ ಟೋಟಲ್ ಎಷ್ಟು ಬರ್ತದೆ?
29 lakh 23